ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ರಾಗಿ ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ನೀರು ತೊಗೊಂಡಿದ್ದೀನಿ, ರಾಗಿ ಹಿಟ್ಟು ಮತ್ತು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಉಪ್ಪು, ಅನ್ನ. ಇದು ಅನ್ನದ ಬದಲಿಗೆ ನೀವು ಸ್ವಲ್ಪ ರಾಗಿ ಹಿಟ್ಟು ಕೂಡ ಕಲಸಿ ಹಾಕ್ಬೋದು. ಅನ್ನ ಬೇಕಾದರೂ ಹಾಕ್ಬೋದು, ಇಲ್ಲ ಅಕ್ಕಿ ನುಚ್ಚು ಬೇಕಾದರೂ ಹಾಕ್ಬೋದು. ನಾನು ಸ್ವಲ್ಪ ಅನ್ನ ಹಾಕಿ ಮಾಡ್ತಾಯಿದ್ದೀನಿ. ನಾವು ರಾಗಿ ಹಿಟ್ಟು ಬೇಕಾದರೂ ಮಾಡ್ತೀನಿ, ಮತ್ತು ಅಕ್ಕಿ ನುಚ್ಚು ಹಾಕಬೇಕಾದ್ರೂ ಮಾಡ್ತೀನಿ. ನಾನಿವಾಗ ನಿಮಗೆ ತೋರಿಸ್ತಿರೋದು ಅನ್ನ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು 2 ಲೋಟ ನೀರು ಹಾಕ್ತೀನಿ. ಅದಕ್ಕೆ ನಾನು ಸ್ವಲ್ಪ ಮುದ್ದೆ ಸಾಕು. ಅದಕ್ಕೆ ನೋಡಿ, ನಾನು ಇದರಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈಗ ಈ ಅನ್ನ ಏನಿದೆ ನೋಡಿ, ಇಷ್ಟೇ ಸಾಕು. ಇಷ್ಟನ್ನು ನಾನು ಇದರೊಳಗಡೆ ಹಾಕ್ತಾಯಿದ್ದೀನಿ. ಇದ್ರ ಬದಲಿಗೆ ಅಕ್ಕಿ ನುಚ್ಚು ಹಾಕ್ತೀನಿ. ಆಮೇಲೆ ರಾಗಿ ಎಳ್ಸಿಟ್ಟು ಸ್ವಲ್ಪ ಕಲಸಿ ಬರೀ ರಾಗಿ ಮುದ್ದೆ ಅಂತಾರೆ ನೋಡಿ, ಆ ಥರ ಬೇಕಾದರೂ ಮಾಡ್ಬೋದು. ನಾನೀಗ ನೋಡಿ ನೀರಿಗೆ ಅನ್ನ ಹಾಕ್ಬಿಟ್ಟು ನಾನು ಬಿಟ್ಟಿದ್ದೀನಿ. ಈಗ ಅದು ಕುದಿ ಬರಬೇಕು. ಕುದಿ ಬರೋವರೆಗೆ ನಾವು ವೆಯ್ಟ್ ಮಾಡಬೇಕು. ಓಕೆನಾ? ನೋಡಿ, ಈಗ ನೀರು ಕುದೀತಾ ಇದೆ. ರಾಗಿ ಸ್ವಲ್ಪ ನೀರನ್ನ ಬಸ್ಕೊಂಡು ಇಟ್ಕೊಳ್ಳೋಣ. ಫಸ್ಟ್ ಟೈಮ್ ಮಾಡೋರು ಸ್ವಲ್ಪ ರಾಗಿ ಹಿಟ್ಟು ಯಾವ ಅದಕ್ಕೆ ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರನ್ನ ಬಸ್ದಿಟ್ಕೊಳ್ಳೋಣ. ಇವಾಗ ಗಟ್ಟಿ ಆದರೆ ಅದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನೀಗ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಅಂದರೆ ಈ ಥರ ಸ್ವಲ್ಪ ಹಿಟ್ಟು ಬೇಕು ಅಲ್ವಾ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ಈ ಅದಕ್ಕೆ ಸಾಕಾಗುತ್ತೆ. ಈಗ ರಾಗಿ ಹಿಟ್ಟು ಹಾಕಿರೋದು ನಾನು ಸಾಕಾಗುತ್ತೆ. ಈ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋರು ಏನು ಮಾಡ್ತಾರೆ ಗೊತ್ತಾ, ಸ್ವಲ್ಪ ಉಪ್ಪು ಹಾಕ್ತಾರೆ. ನಾನು ಉಪ್ಪು ಹಾಕಲ್ಲ, ನನಗೆ ಉಪ್ಪು ಹಾಕೋದು ಬೇಡ. ನಾವು ಯಾವ ಥರ ಬೇಕಾದರೂ ಮುದ್ದೆ ಮಾಡ್ತೀವಿ. ಸೊ ನಿಮಗೆ ಬೇಕಂದರೆ ಈ ಕುದಿ ಹಾಕ್ತಿರಲ್ಲ, ರಾಗಿ ಹಿಟ್ಟು ಹಾಕ್ತಿರಲ್ಲ, ಆ ಟೈಮಲ್ಲಿ ನೀವೇನು ಮಾಡಿ, 1-2 ಉಪ್ಪು ಹಾಕಿ. ನಾವು ಕೌಗೋಲು ಇಟ್ಕೊಂಡು ಕೂಡ ಮುದ್ದೆ ತಿರುಗ್ತೀವಿ. ಸೊ ನನಗೆ ಸ್ವಲ್ಪ ಮುದ್ದೆ ಬೇಕು ಇವತ್ತು. ಸೊ ಹಾಗಾಗಿ ಇಲ್ಲಿ ಹೇಗೆ ಮಾಡೋದು ಮುದ್ದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಈ ಸ್ಟೇಜಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋತೀನಿ ನಾನು. ಸ್ವಲ್ಪ ಬೇಯಿರುತ್ತೆ. ಬೆಂದ್ಮೇಲೆ ನೀಟಾಗಿ ತಿಳ್ಕೊಳ್ಳೋಣ. ಇದೆ ಸ್ವಲ್ಪ ಕಡಿಮೆ ಉರಿನಲ್ಲಿ ಇಟ್ಟಿದ್ದೀನಿ. ಜಾಸ್ತಿ ಉರಿ ಮಾಡಬಾರ್ದು, ಸೀದೋಗ್ಬಿಡುತ್ತೆ. ಕಡಿಮೆ ಉರಿನಲ್ಲಿ ಇಟ್ಟಿದ್ದೀನಿ. ಬೇಯಲಿ, ಇನ್ನೊಂದು 2 ನಿಮಿಷ ಬೇಯಲಿ. ನೋಡಿ, ಈಗ ಮುದ್ದೆ ಬೆಂದಿದೆ. ಮುದ್ದೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ, ನೀವು ಇದನ್ನು ಪ್ರೆಸ್ ಮಾಡಿ ನೋಡಬೇಕು. ಹಿಂಗೆ ಪ್ರೆಸ್ ಮಾಡಿದಾಗ ಮುದ್ದೆ ಕೈಗೆ ಅಂಟೋದಿಲ್ಲ. ನೋಡಿ, ಕೈಗೆ ಅಂಟುತ್ತೆ ಇಲ್ಲ. ಸೊ ಈಗ ನಾವು ಮುದ್ದೆನ ಕೆಳಗಡೆ ಇಳಿಸ್ಕೊಬೋದು. ಮತ್ತು ಹಾಫ್ ಮಾಡಿಬಿಡ್ಬೇಕಾದ್ರೂ ನೋಡಿ, ಈ ಥರ ನೈಸಿಗೆ ಮುದ್ದೆ ಬೇಕು ಅಂದರೆ ಈ ಥರ ಚೆನ್ನಾಗಿ ತಿರುಗಬೇಕು. ನಾವು ಕಾವುಗೋಲಲ್ಲಿ, ನಾವು ಊರಲ್ಲಿ ಏನು ಮಾಡ್ತೀವಿ ಅಂದರೆ, ಕಾವುಗೋಲ್ ಇದೆಯಲ್ಲ, ಕಾವುಗೋಲ್ ಹಾಕ್ಕೊಂಡು ತುಂಬ ನೈಸಿಗೆ ಬರಬೇಕಾಗುತ್ತೆ. ತುಂಬ ನೈಸಿಗೆ ಬರೋ ಹಾಗೆ ನಾವು ತಿರ್ಕೋತೀವಿ. ಸೊ ಇಲ್ಲಿ ನಾನು ಕಾವುಗೋಲ್ ಯೂಸ್ ಮಾಡಿಲ್ಲ. ಸಿಂಪಲಾಗಿ 2 ಮುದ್ದೆ ಮಾಡೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ತಿದ್ದೀನಿ ನಿಮಗೆ. ನೋಡಿ, ಮುದ್ದೆ ಬೆಂದಿದೆ. ನೋಡಿ, ಮುಟ್ಟಿದ್ರೇ ಗೊತ್ತಾಗ್ತಾಯಿದೆ ಮುದ್ದೆ ಬೆಂದಿದೆ. ನಿಮಗೆ ರಾಗಿ ಹಿಟ್ಟು ಬೇಕು ಅಂತ ಅಂದರೂ ನಾನು ಅನ್ನ ಹಾಕಿದ್ದೀನಲ್ಲ, ಆ ಸ್ಟೇಜಲ್ಲಿ ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಬೋದು. ರಾಗಿ ಹಿಟ್ಟು ಬೇಡ ಅಂದರೆ ಸ್ವಲ್ಪ ಅಕ್ಕಿ ನುಚ್ಚು ಹಾಕಿದ್ರೆ ಏನು ಮಾಡಬೇಕು, ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಬೇಯಕ್ಕೆ ಬಿಟ್ಟು ಅಕ್ಕಿ ನುಚ್ಚಿಂದ ಮುದ್ದೆ ಮಾಡ್ಬೋದು. ನಾನು ಡೈರೆಕ್ಟಾಗಿ ಸ್ವಲ್ಪ ಅನ್ನ ಹಾಕಿ ಮಾಡಿದ್ದೀನಿ. ಇದು ಬೇಗ ಆಗುತ್ತೆ. ಬೇಗ ಅಂದರೆ ಮುದ್ದೆ ಮಾಡೋಕ್ಕೆ ಮ್ಯಾಕ್ಸಿಮಮ್ 7 to 8 ಮಿನಿಟ್ಸ್ ಮುಗ್ದೋಗ್ಬಿಡುತ್ತೆ. ನಿಮಗೆ ಬೇಕು ಅಕ್ಕಿ ಹಾಕಿದೆ ಅಂದರೆ 10 ಮಿನಿಟ್ಸ್ ಆಗ್ಬೋದು ಅಷ್ಟೇ. ಮುದ್ದೆ ಮಾಡೋದು ಅದೇನು ಕೆಲಸನೇ ಅಲ್ಲ. ಒಂದು ಮ್ಯಾಕ್ಸಿಮಮ್ 5 ಮಿನಿಟ್ಸಲ್ಲಿ ಹಾಗೆ ಹೋಗ್ಬಿಡುತ್ತೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಆಗಿದೆ. ಈಗ ಮುದ್ದೆ ಕಟ್ಕೊಳ್ಳೋಣ. ಮುದ್ದೆ ಬೇಯಿಸ್ಬೇಕಂತೆ ನಿಮಗೆ ಇಳಿಸ್ಕೊತಿರ್ತಾರ, ಕಟ್ಕೊಳ್ಳೋಣ. ಈಗ 1 ಗಂಟಿಲ್ಲ, ಒಂದೇ ಉಪ್ಪು ಹಾಕಿದ್ರೆ ಗಂಟು ಬರಲ್ಲ ಅಂತ ಅಂತಾರೆ ನೋಡಿ. ಒಂದೇ 1 ಗಂಟಿಲ್ಲ. ಇನ್ನೂ ನೈಸ್ಬೇಕು ಅಂತ ಅಂದರೂ ಕೂಡ ನಾವು ಕೋಲಿಂದ ತಿರುಗ್ತೀವಿ ನೋಡಿ, ಆವಾಗ ಇನ್ನೂ ನೈಸ್ ಬರುತ್ತೆ ನೋಡಿ. ಈ ಮುದ್ದೆ ನಾನು ಯಾವಾಗಲೂ ಇಷ್ಟೇ ದಪ್ಪ ಕಟ್ಟೋದು ಮುದ್ದೆನ. ನನಗೆ 2-3 ಮುದ್ದೆ ಸಾಕಾಗಿತ್ತು. ಸೊ ನಾನು ಹಾಗಾಗಿ 2 ಲೋಟ ಹಾಕ್ತೆ. ನೋಡಿ, ಈ ಮುದ್ದೆಲಿ ಏನಾದರೂ ವ್ಯತ್ಯಾಸ ಅಂದರೆ ಕೋಲಲ್ಲಿ ತಿರುಗಿಲ್ಲ ಅಂದರೆ ಕೌಗೋಲ ಕೆಳಗಡೆ ಹಾಕ್ಕೊಂಡು ತಿರುಗಬೇಕು ಆ ಥರ ಏನಿಲ್ಲ. ನೋಡಿ, ಮುದ್ದೆ ಅಂಟುತ್ತಿಲ್ಲ. ನೋಡಿ, ಎಲ್ಲ ಒಂಚೂರು ಅಂಟುತ್ತಿದೆಯಾ, ಸ್ವಲ್ಪ ಕೂಡ ಅಂಟಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ.
ನೀವು ಮುದ್ದೆನ ಎಲ್ಲ ರಾಗಿ ಹಿಟ್ಟು ಹಾಕಿ ಹೇಳ್ಕೊಡಿ, ಅಕ್ಕಿ ನುಚ್ಚು ಹಾಕಿ ಹೇಳ್ಕೊಡಿ ಅಂತ ಅಂದರೂ ಕೂಡ ನಾನು ಹೇಳ್ಕೊಡ್ತೀನಿ. ನನಗೆ ಯಾವ ಸ್ಟೇಜಲ್ಲಿ ಕೂಡ ಯಾವುದೇ ಒಂದು ಗಂಟು ನನಗೆ ಬರೋದಿಲ್ಲ. ನನ್ನ ಕೈಯಲ್ಲಿ ಯಾವಾಗಲೂ ಮುದ್ದೆ ಗಂಟು ಆಗೋದೇ ಇಲ್ಲ. 2-3 ಮುದ್ದೆ ನಾನು ಹಿಂಗೆ ಮಾಡ್ತೀನಿ. 30 ಮುದ್ದೆ 40 ಮುದ್ದೆ ಮಾಡುವಾಗ ಕೂಡ ನಾನು ಯಾರ ಹೆಲ್ಪ್ ಕೂಡ ತೊಗೊಳ್ಳೋದಿಲ್ಲ, ಮಾಡ್ತೀನಿ. 50-60 ಆ ಥರ ಬೇಕು ಅನ್ನುವಾಗ ಮಾತ್ರ ದೊಡ್ಡ ಪಾತ್ರೆ ಇಟ್ಟು ಇಬ್ಬರು ತಿರ್ಗೋ ಥರ ಮಾಡ್ತೀವಿ. ನಾನು ಸಣ್ಣ ಪುಟ್ಟ ಫಂಕ್ಷನ್ಗಳಿರುವಾಗೆಲ್ಲ 30 ಮುದ್ದೆವರೆಗೂ ನಾನು ಒಬ್ಬಳೇ ಮಾಡ್ತೀನಿ. ಯಾವುದೇ ಒಂದೇ ಒಂದು ಗಂಟು ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ. ನಾನು ಉಪ್ಪಾಗಲಿ ಎಣ್ಣೆ ಆಗಲಿ ಏನೂ ಯೂಸ್ ಮಾಡೋದಿಲ್ಲ. ನಿಮಗೋಸ್ಕರ ನಾನು ಯೂಸ್ ಮಾಡಿದ್ದೀನಿ. ಯಾಕೆಂದರೆ ಗೊತ್ತಾ, ಕೆಲವರು ಎಣ್ಣೆ ಬಿಟ್ಟರೆ ನೈಸ್ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಹಾಕಿದ್ದೀನಿ ಅಷ್ಟೇ. ನಾನು ಎಣ್ಣೆ ತುಪ್ಪ ಏನೂ ಯೂಸ್ ಮಾಡೋದಿಲ್ಲ, ಹಾಗೆ ಮಾಡ್ತಿದ್ದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಮುದ್ದೆ ಅಂತ. ಸೊ ನಾನು ಹಾಗಾಗಿ ಇಷ್ಟು ಚಿಕ್ಕ ಚಿಕ್ಕ ಮುದ್ದೆನ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅಂತ. ನೋಡಿ ಅವರೆಕಾಳು ಹುಳಿ ಜೊತೆ ಅನ್ನ ಮುದ್ದೆ ಸೂಪರಾಗಿರುತ್ತೆ, ಒಳ್ಳೆ ಕಾಂಬಿನೇಷನು. ನನಗಂತೂ ಬಿಸಿ ಬಿಸಿ ಮುದ್ದೆ ಜೊತೆ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.